ಅಪ್ಪನ ಕೊಡಿಗೆ ಅಂತ ಹಾಕ್ಸ್ತೀನಿ ವಾಲ್ಪೇಪರ್ ಅಲ್ಲಿ. ಐಕೆಗೆ ಹೋಗ್ಬಿಟ್ರೆ ದೊಡ್ಡ ಲಾರ್ಡ್ ಅಲ್ಲ ನಾವು. ಆಲ್ಮೋಸ್ಟ್ ನಿಮ್ಗೆ 2 ಮಿಲಿಯನ್ ಲೈಟ್ ಸೆಟಪ್ಸ್ ಗಳು ಬರುತ್ತಂತ ಇದ್ರಲ್ಲಿ. ಯಾಕೆ ಇಷ್ಟ ದಿನ ರೈಡ್ ಹೋಗಿಲ್ಲ ಅಂತ ಹೇಳಿ ನಿಮ್ಗೆ ಇವಾಗ ಗೊತ್ತಾಗಿದೆ ಅಂತ. ಅಂತೂ ಎಲ್ಲ 2 ವೀಲರ್ ಅಲ್ಲೇ ಎತ್ತಾಕೊಂಡ್ ಬಂದಿರೋದು. ಇವಾಗ ಆಟೋಲ್ ಬರ್ಲಿಲ್ಲ, 2 ವೀಲರ್ ಅಲ್ಲೇ ಎಲ್ಲ ಎತ್ಕೊಂಡ್ ಬಂದ್ವಿ. ಇವಾಗ ಫಿಕ್ಸ್ ಮಾಡ್ತಾ ಇದೀವಿ. ಓಕೆ, ಸೊ ಇದು ನನ್ನ ರೂಮು ಆಯ್ತಾ. ನನಗೆ ಅಷ್ಟೊಂದು ಹೇಳುವಷ್ಟು ಏನು ಸ್ಪೇಸ್ ಇಲ್ಲ. ಸೊ ಎಲ್ಲ ಕಡೆ ನಮ್ಮ ಬಾಸ್ತು ಪೋಸ್ಟರ್ ಇರುತ್ತೆ. ನನ್ನ ಪ್ಯಾನಿಯ ಸಾಳು ಮೂಳೆಲ್ಲ ಮೇಲ್ಗಡೆ ಹಾಕಿದ್ದೀನಿ ನೋಡಿ ಅಲ್ಲಿ. ಸೊ ಹೆಲ್ಮೆಟ್ಸ್ ಎಲ್ಲ ಈ ಕಡೆ ಇರುತ್ತೆ. ಏನೋ ಒಂದು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದೀವಿ ನಾವು. ಸೊ ಇದು ಅನಿಸಿದ್ದೆ ನಾನು ಲಾಂಗ್ ಬ್ಯಾಕ್, ಆ್ಯಕ್ಚುಲಿ 2-3 ಇಯರ್ಸ್ ಮೇಲಾಗಿದೆ. ಸೊ ಯಾವಾಗಲೂ ಬೈಕ್ ಇರಬೇಕು ಅಂತ ಹೇಳಿಬಿಟ್ಟು ಇವಾಗ ನನಗೆ ನನ್ನ ಇಡೀ ರೂಮಲ್ಲಿ ಇದ್ದಿದ್ದಂಥದ್ದು ಒಂದೇ ಸ್ಪೇಸು, ಅದು ಈ ಸ್ಪೇಸು. ಸೊ ಯಾವುದನ್ನು ನಾನು ಎಲ್ಲೂ ಮೂವ್ಮೆಂಟ್ ಮಾಡಿದ್ರು ನಂಗೆ ಪ್ಲೇಸ್ ಆಗ್ತಾ ಇರಲಿಲ್ಲ. ಇದೊಂದೇ ಲಾಸ್ಟ್ ಆಪ್ಷನ್ ಇರೋದು. ಬಟ್ ಇವಾಗ ಇಲ್ಲಿ ಏನು ಅಂತ ಹೇಳಿದ್ರೆ ನಾನು ವಾರ್ಡ್ರೋಬ್ ತೆಗೆಯೋದಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ, ಅಂದರೆ ನಿಂತ್ಕೊಳ್ಳೋಕೆ ತೊಂದರೆ ಆಗುತ್ತೆ, ಬಿಟ್ಟರೆ ಏನಿಲ್ಲ. ಸೊ ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಬೋದು. ಸೊ ಬೈ ಇವಾಗ ಟೇಬಲ್ನ ಇಲ್ಲಿ ಸೆಟ್ ಮಾಡಾಗಿದೆ. ಈ ಟೇಬಲ್ ಬಗ್ಗೆ ಇವಾಗ ಹೇಳ್ತೀನಿ ನಿಮಗೆ. ಈ ಟೇಬಲ್ಲು ನೀವು ನೋಡಿದ್ರೆ ನಾನು ಎಲ್ಲಿಂದ ತಗೊಬಂದಿದ್ದು ಅಂತ ಹೇಳ್ತೀನಿ. ಈ ಟೇಬಲ್ ಸೈಜ್ ಎಷ್ಟಿದೆ ಅಂತ ಹೇಳಿದ್ರೆ 4-2.5 ಬರ್ತಾ ಇದೆ ಈ ಟೇಬಲ್ ಮೆಜರ್ಮೆಂಟ್ ನಿಮಗೆ. ಜೊತೆಗೆ ಇಲ್ಲಿ ನಿಮಗೆ ಫುಡ್ ಸ್ಪೇಸ್ ಇದೆ. ನಾನು ಇದು ಹಾಕ್ಸಿಲ್ಲ, ಏನು ಹೇಳಿ, ಇದು ಕೀಬೋರ್ಡ್ ಇಟ್ಕೊಳ್ಳೋಕೆ ರ್ಯಾಕ್ ಹಾಕ್ಸಿಲ್ಲ, ಯಾಕಂದರೆ ಕಾಲು ಇಟ್ಕೊಳ್ಳೋಕೆ ಕಂಫರ್ಟ್ ಇರಲ್ಲ ಅಂದ್ಬಿಟ್ಟು ನಾನು ಹಾಕ್ಸ್ಲಿಲ್ಲ. ಜೊತೆಗೆ ನಿಮಗೆ ಇಲ್ಲೊಂದು ಡ್ರಾಯರ್ ಬರುತ್ತೆ, ಇಲ್ಲಿ ನಿಮಗೆ ಇದೊಂದು ಸ್ಟೋರೇಜ್ ಕಂಪಾರ್ಟ್ಮೆಂಟ್ ಬರುತ್ತೆ. ಸೊ ಇದಿಷ್ಟು ತೊಗೊಂಡಿದ್ದೀನಿ. ಟೇಬಲ್ಲು ಚೆನ್ನಾಗಿದೆ, ಸಾಕು. ಆರಾಮಾಗಿ PC CPU ಎಲ್ಲನೂ ಒಂದೇ ಡೆಸ್ಕಲ್ಲಿ ಇಡ್ತೀನಿ. ನಾನು ಕೆಳಗಡೆ ಏನು ಇಡಲ್ಲ, ಯಾಕಂದ್ರೆ ನಮ್ಮ ಮನೇಲಿ ಬೆಕ್ಕಿರೋದ್ರಿಂದ ಏನು ಇಡೋಕ್ಕೋಗಲ್ಲ. ಇದಾದರೆ ನೆಕ್ಸ್ಟು ಈ ಚೇರು. ಸೊ ಚೇರು ನಂಗೆ ಗೊತ್ತು, ಗೇಮಿಂಗ್ ಚೇರ್ ಯಾಕೆ ತೊಗೊಂಡಿಲ್ಲ ಅಂತ ನೀವು ಪ್ರಶ್ನೆ ಮಾಡ್ಬೋದು. ಗೇಮಿಂಗ್ ಚೇರಲ್ಲಿ ಅಫೋರ್ಡ್ ಮಾಡೋಕ್ಕೆ ಈಗ ಸದ್ಯಕ್ಕಾಗಲ್ಲ. ಸೊ ಇದು ಆಫೀಸ್ ಚೇರ್ ಅಂತ ಏನು ಹೇಳ್ತಾರಲ್ಲ ಇದೇನೆ. ಬಟ್ ಇದೆಲ್ಲನೂ ಹೆಂಗೆ ಅಂತ ಹೇಳಿದ್ರೆ ನಮಗೆ ಕಂಫರ್ಟ್ ಇರುತ್ತೆ ನೋಡಿ. ಇದೆಲ್ಲ ಅಡ್ಜಸ್ಟೇಬಲ್, ಓಕೆನಾ. ಸೊ ಅಡ್ಜಸ್ಟ್ ಮಾಡ್ಕೋಬೋದು. ಇಲ್ಲಿ ಬ್ಯಾಕ್ ರೆಸ್ಟ್ ಇದೆ, ಇಲ್ಲಿ ನೋಡಿ, ಇಲ್ಲಿ ಬ್ಯಾಕ್ ರೆಸ್ಟ್ ಇದೆ ನಮಗೆ ಇಲ್ಲಿ ಕೂತ್ಕೊಂಡ್ರೆ. ಜೊತೆಗೆ ಇದು ನೆಕ್ದು ಏನಿದೆಯಲ್ಲ ಇದು ಸಹ ಅಡ್ಜಸ್ಟೇಬಲ್ ನೋಡಿ, ಈ ಥರ ಅಡ್ಜಸ್ಟೇಬಲ್ ಬರುತ್ತೆ. ಸೊ ಸದ್ಯದ ಮಟ್ಟಕ್ಕೆ ನನಗೆ ಈ ಚೇರು ಕಂಫರ್ಟಬಲ್ ಆಗಿದೆ. ಸೊ ನೋಡೋಣ, ಮುಂದಿನ ದಿನಗಳಲ್ಲಿ ಅಫೋರ್ಡ್ ಮಾಡೋಕ್ಕಾದಾಗ ನೋಡೋಣ. ಸದ್ಯಕ್ಕೆ ಇದು ಓಕೆ. ಸೊ ಇವಾಗ ಕನೆಕ್ಷನ್ ಕೊಡಬೇಕು. ಕನೆಕ್ಷನ್ ಕೊಡೋಕೆ ಸ್ವಲ್ಪ ಹರಸಾಹಸಗಳೆಲ್ಲ ಇರ್ತವೆ, ಯಾಕಂದರೆ ಇರೋದು ಒಂದೇ ಫ್ಲಗ್ ಪಾಯಿಂಟು. ಇದರಿಂದ ಇವಾಗೆಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡಬೇಕು. ನೋಡೋಣ ಹೆಂಗಾಗುತ್ತೆ ಅಂತ. ಸೊ ಇದರ ಒಂದು ಪ್ರೈಸ್ ಹೇಳೋದಾದರೆ ಈ ಟೇಬಲ್ಗೆ ನಾನು 3,500 ಕೊಟ್ಟಿದ್ದೀನಿ, ಈ ಚೇರಿಗೆ 3,500 ಕೊಟ್ಟಿದ್ದೀನಿ. ಪ್ಲಸ್ 500 ರೂಪಾಯಿ ಅವರು ಶಿಪ್ಪಿಂಗ್ ಚಾರ್ಜಸ್ನ ತೊಗೊಂಡ್ರು. ಶಿಪ್ಪಿಂಗ್ ಚಾರ್ಜಸ್ ತೊಗೊಂಡ್ಮೇಲೆ ಟೋಟಲ್ ಆಗಿ ನನಗೆ ಒಂದು 8,000 ಒಳಗಡೆ ಮುಗೀತು ಟೇಬಲು ಚೇರು. ಸೊ ಐಕಿಯಾಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ, ಬಟ್ ಐಕಿಯಲ್ಲಿ ಕಾಸ್ಟ್ಲಿ ಅಂತ ಹೇಳಿದ್ರು. ಅದಕ್ಕೆ ಬೇಡ ಅಂತ ಹೇಳಿಬಿಟ್ಟು ಎಲ್ಲಿ ತಗೊಬಂದಿದ್ದು ಹೇಳಿದ್ದೀನ ಅದೇ ಕಂಗಂತೀಯ. ಗೋರಿಪಳ್ಳಿ ಹತ್ರ ಪೈಪ್ ಲೈನಲ್ಲಿ ವುಡ್ ವರ್ಕು ತುಂಬ ಚೆನ್ನಾಗಿ ಮಾಡ್ತಾರೆ ನೋಡಿ. ಕೇಜ್ ಥಿಕ್ನೆಸ್ ನೋಡಿ, ಇಷ್ಟು ಥಿಕ್ನೆಸ್ ವೆಯ್ಟಿಗೆ ಬೇಕು. ಏನು ಐಕೆಗೆ ಹೋಗ್ಬಿಟ್ರೆ ದೊಡ್ಡ ಲಾರ್ಡ್ ಅಲ್ಲ ನಾವು. ನಮ್ಮ ಕಂಫರ್ಟಬಲ್ಗೆ ಸಿಗುತ್ತೆ. ನಮ್ಮ ಮೆಜರಿಂಗ್ ಎಲ್ಲ ಕರೆಕ್ಟಾಗಿ ಸಿಕ್ತು. ಹೋಗಿದ ತಕ್ಷಣ 6 ಕಲರ್ ಇತ್ತು, ನಮ್ಗೆ ಇದು ಇಷ್ಟ ಆಯಿತು, ತೊಗೊಂಡು ಬಂದ್ವಿ. ಸೊ ಗೋರಿಪಳ್ಳಿಯಲ್ಲಿ ತಗೊಂಬಂದಿರೋದು. ನೀವು ವಿಜಯನಗರ ಪೈಪ್ ಲೈನ್ ಕಡೆ ಬಂದ್ಬಿಟ್ರೆ ನಿಮ್ಗೆ ಅಲ್ಲೊಂದು ಗ್ಯಾಸ್ ಬಂಕ್ ಇದೆ. ಆ ರೋಡ್ ಎಂಟ್ರಿ ಆಗ್ತಾ ಇದ್ದಂಗೆ ಟುವರ್ಡ್ಸ್ ಗೋರಿಪಳ್ಳ ನಿಮ್ಗೆ ಫುಲ್ ಫರ್ನಿಚರ್ ಸ್ಟೋರ್ಸ್ಗಳಿದಾವೆ. ಯಾವ ಫರ್ನಿಚರ್ ಸ್ಟೋರ್ಗಾದ್ರೂ ಹೋಗಿ ರೆಡಿ ಇರುತ್ತೆ. ನಿಮಗೆ ಸ್ವಲ್ಪ ವೇರಿಯೇಷನ್ ಅಂದರೆ ಆರ್ಡರ್ ಕೊಡ್ಬೇಕು, ಬಟ್ ಒಂದಿನದಲ್ಲಿ ಕೊಡ್ತಾರೆ. ಬಟ್ ನಮಗೆ ಆ್ಯಕ್ಚುಲಿ 3,500 ವರ್ಕೌಟ್ ಆಯಿತು. ಇದು ಆ್ಯಕ್ಚುಲಿ 6,500 ಹೇಳಿದ್ರು, ಇದನ್ನ 3,500 ಹೇಳಿದ್ರು. ಹಾಂ ಅಷ್ಟೇ, ಎರಡೂ ಡೀಲ್ ಆಯಿತು. 6,500 3,500 ಹಾಫ್ 50-50 ಹೊಡೆದಿದ್ದೀವಿ ನಾವು. ಸೊ ಇದು ಟೇಬಲು ಮತ್ತು ಚೇರು. ಇವಾಗ ಸಿಸ್ಟಮ್ ತರಕ್ಕೆ ಇವಾಗ ಫಿಟ್ಟಿಂಗ್ ಇರುತ್ತೆ. ಸಿಸ್ಟಮ್ ಆಗಿದೆಯಲ್ಲ, ಸೊ ಫಿಟ್ಟಿಂಗ್ ಇರುತ್ತೆ, ನೋಡೋಣ. ಸೊ ಇದು ಬೇಸಿಕ್ ಆಗಿದೆ. ಲೇಡೀಸ್ ನೋಡಿ, ಲೇಡೀಸ್ ಹೋದ್ರೆ ಬಾರ್ಗಿನ್ ಮಾಡೋದೇ ಅವ್ರಿಗೆ, ಅದಕ್ಕೆ ಜೆಂಟ್ಸ್ ಬರೋದಿಲ್ಲ ಶಾಪಿಂಗ್ಗೆ. ಹಾಫ್ ಆ್ಯಂಡ್ ಹಾಫ್ ಪ್ರೈಸು 10,000 ಹೇಳಿದ್ರು, ನಾವು ಕೊಟ್ಬಿಡ್ತೀವ ಕಾಣಲ್ಲ. ಸೊ ಫಿಟ್ಟಿಂಗ್ ಮಾಡಬೇಕು. ಫಿಟ್ಟಿಂಗ್ ಮಾಡೋದಕ್ಕೂ ಸ್ವಲ್ಪ ಟೈಮ್ ತಗೊಳುತ್ತೆ. ಜೊತೆಗೆ ಇನ್ನೊಂದು ಲೈಟ್ ತೊಗೊಂಬಂದಿದ್ದೀವಲ್ಲ, ಲೈಟ್ ತೋರಿಸು. ಕಾಮಿಡಿ ಇದೆ ಲೈಟು. ಕಾಮಿಡಿ ಮಾತ್ರ ಅದು. ಆ್ಯಕ್ಚುಲಿ ಒಂದು 6GB ಅಲ್ವಾ, ಅದು 6GB ಅಂತ ಹೇಳಿ ಒಂದು ಲೈಟ್ ಬರುತ್ತೆ. ಅಲ್ಲಿ ನೋಡಿ ನಮ್ಮ ಕರಿಯಾಬರಿ ಎದ್ರಕತಾವ್ ನನ್ನ ಗ್ಯಾಪಲ್ಲಿ, ಅದು ಏನೋ ಸೌಂಡ್ ಮಾಡ್ತಾವ್ರೆ ಅಂತ. 6GB ಲೈಟ್ ಅಂತ ಲಡ್ಡು ಆರ್ಡರ್ ಮಾಡಿದ್ವಿ ನಾವು. ಎಷ್ಟು ದೊಡ್ಡದು ಕೊಟ್ಟಿದ್ದಾರೆ ಅಂದ್ರೆ ಒಂದು ಆಂಟೆನಾ ಫಿಕ್ಸ್ ಮಾಡೋಷ್ಟು ದೊಡ್ಡದಿದೆ. ನೋಡೋಣ ಒಳಗಡೆ ಎಷ್ಟಿದೆ ಅಂತ. ಓ ಮೈ ಗಾಡ್ 5 ಅಡಿ ಇದೆ. ಇದ್ರೊಳಗಡೆ ಏನಿದೆ ಅಂತೀರಾ ನೋಡಿ. ಒಂದು ಟ್ಯೂಬ್ ಲೈಟ್ ಅಷ್ಟಿದೆ ನೋಡಿ. ಎಷ್ಟು ಸೇಫ್ಟಿ ಮಾಡಿದ್ದಾರೆ ಅಮೆಝಾನ್ ಅವರು ಅಂದ್ರೆ ನಗು ಬರುತ್ತೆ ನೋಡಿ. ಇದು ಲಾಕ್ ಕೂಡ ಮಾಡಿಲ್ಲ, ಅಷ್ಟು ನೀಟಾಗಿ ಕೊಟ್ಟಿದ್ದಾರೆ.
ಇಲ್ಲ ಲಾಕ್ ಮಾಡಿದ್ರು, ನಾನು ಓಪನ್ ಮಾಡಿದ್ದೆ ಲೈಟ್ ಅದನ್ನ. ಓಕೆ, ಸೊ ಇದು ವಿಪ್ರೋ ಅವ್ರದ್ದು ಸ್ಮಾರ್ಟ್ ವೈಫೈ LED ಬಟನ್ ಅಂತ ಹೇಳ್ಬಿಟ್ಟು, ಇದೇನು ಅಂದ್ರೆ ನಿಮ್ಗೆ ಆರ್ GB ಇದು MRP ಬಂದು ನಿಮ್ಗೆ 2690 ರೂಪಾಯಿ ಇದೆ. ಬಟ್ ನಂಗೆ ಅಮೆಝಾನ್ ಅಲ್ಲಿ 1250 ರೂಪಾಯಿಗೆ ಸಿಕ್ತಿದ್ ಲೈಟು. ಇದೇನು ಅಂತ ಹೇಳಿದ್ರೆ, ಇವಾಗ ಸ್ಟುಡಿಯೋ ಸೆಟಪ್ಗೆ ನಮಗೆ ಲೈಟ್ ಬೇಕಾಗುತ್ತಲ್ವಾ, ಆ ಸ್ಟುಡಿಯೋ ಸೆಟಪ್ಗೆ ಲೈಟ್ ಹಾಕೋದಕ್ಕೆ ಬ್ಯಾಕ್ಗ್ರೌಂಡ್ ಅಲ್ಲಿ ಆಲ್ಮೋಸ್ಟ್ ನಿಮಗೆ 2 ಮಿಲಿಯನ್ ಲೈಟ್ ಸೆಟಪ್ಸ್ಗಳು ಬರುತ್ತಂತೆ ಇದರಲ್ಲಿ. ಸೊ ಇದನ್ನ ಕನೆಕ್ಷನ್ ಮಾಡೋದು ಹರ ಸಾಹಸ ಇದೆ ಅಂತ ಹೇಳಿದ್ದಾರೆ ನಮ್ಮ ಗುರುಗಳು ಮನೆಗೆ ಬರ್ತಾರೆ, ಫಿಟ್ ಮಾಡ್ಕೊಡ್ತಾರೆ. ಪ್ರತಿಯೊಂದನ್ನು ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಏನೇನು ಖರ್ಚು ವೆಚ್ಚಗಳೆಲ್ಲ ಆಗುತ್ತೆ ಅಂತ. ಸೊ ಇವಾಗ ಈ ವ್ಲಾಗ್ ಅಲ್ಲಿ ನಿಮಗೆ ಈ ಲೈಟ್ ಫಿಕ್ಸ್ ಮಾಡೋದನ್ನು ಒಂದು ವಿಡಿಯೋ ಮಾಡಿ ಫಿನಿಶ್ ಮಾಡ್ತೀನಿ. CPU ಆ ಕಡೆ ಇಟ್ಬಿಡೋಣ, ಆ ಕಾರ್ನರ್ಗೆ ಇಲ್ಲೇ ಬರ್ಬೇಕಾ? ಅಲ್ಲ ಇಲ್ಲೋದ್ರೆ ಅಂತ ಹೇಳಿದ್ ನಾನು, ಅಂದ್ರೆ ಅದ ಎಂಡಿಗಿರುತ್ತೆ ಅಂತ ನಾನು ಅನ್ಕೊಂಡೆ. ಓ ಹೌದಲ್ವಾ, ಕರೆಕ್ಟ್. ಆ ಟೇಬಲ್ ಇನ್ನೊಂದ್ಸರಿ ಹಿಂದೆ ತಳ್ಳೋಣಲ್ಲ. ಇವತ್ತೆಲ್ಲ ಆಗ್ಬಿಡ್ಬೇಕಾ? ಅಲ್ಲೇ ಗೊತ್ತಾಯ್ತು ನನಗೆ ನೀವು ಅದನ್ನ ಲೈಟ್ ಸೆಟ್ ಮಾಡಕ್ಕೆ ಎಷ್ಟೆಲ್ಲ ತಲೆ ಕೆಡ್ಸ್ಕೊಂಡ್ರಿ ಅಂತ. ಪ್ಲಗ್ ಯಾವ ತರ ಪ್ಲಗ್ ಬೇಕು ಹೇಳಿ? ಅಪ್ಪನ ಕೊಡಿಗೆ ಅಂತ ಹಾಕ್ಸ್ತೀನಿ ವಾಲ್ಪೇಪರ್ ಅಲ್ಲಿ. ನೋಡಮ್ಮ ಹೆಂಗ್ ಹೇಳ್ತಾರೆ. ನಾನು ಏನ್ ಹೇಳ್ದೆ? ಒಳ್ಳೇದೇ ಹೇಳ್ದೆ. ಏನ್ ಬೇಕಪ್ಪ? ಬೆಂಕ್ಯೂನೇ ಬೆಸ್ಟ್. ಇದು ಸ್ಯಾಮ್ಸಂಗ್ ಅವೆಲ್ಲ ಏನು ಬರಲ್ವಾ? ಎಡಿಟಿಂಗ್ ಗೆ ಇದೆ ಬೆಸ್ಟ್. ಸ್ಯಾಮ್ಸಂಗ್ ಗೇಮಿಂಗ್ ಮಾನಿಟರ್ ಸಾಕಾಗಿರುತ್ತೆ. ಇನ್ನೊಂದು ಕೊಡು ಮುಂಚೆ. ನಾನು ಕೊಡ್ತೀನಿ ಬಿಡಿ, ತಗೊಳ್ಳಿ. ಅದು ಫೋಟೋಶಾಪ್ಗೆ ಶಾರ್ಟ್ ಕಟ್ ಕೀಸು. ಒಂದು ಸ್ವಲ್ಪ ಯೂಸ್ ಆಗುತ್ತೆ. ಏನಾದ್ರೂ ಗೊತ್ತಾಗಿಲ್ಲ ಅಂದ್ರೆ ಇಲ್ಲಿ ನೋಡ್ಕೊಂಡು ಅಲ್ಲಿ ಮಾಡ್ಬೋದು. ಹೋಗಿ ಆಚೆ. ಇದು ಹಾರ್ಡ್ ಡಿಸ್ಕ್ ತಗೊಂಡ್ವಿ, ಹಾರ್ಡ್ ಡಿಸ್ಕ್ 5T. ನೀನ್ 1947 ಕತೆನೆ ಮಾತಾಡ್ತಾ ಇದ್ರೆ ನೀನು ಅಪ್ಗ್ರೇಡ್ ಆದಾಗ ಗೊತ್ತಾಗ್ಬೇಕಲ್ವಾ ನಿನ್ಗೆ? ಬೇಡ, ನಿನ್ಗೆ ಅದು ಆನ್ ಮಾಡಿದ್ಮೇಲೆ ಹೆಂಗ್ ಕಾಣುತ್ತೆ ಗೊತ್ತಾ? ಶುಭಾರಂಭ ಕನೆಕ್ಟ್ ಆಯ್ತಾ? ಆ ಲೈಟ್ ಏನಾಯ್ತು ಇವಾಗ? ಅದು ವಿಪ್ರೋ ಲೈಟು ಯಾವುದು? ಅದು ಆಮೇಲೆ ಮಾಡೋಣ, ಅದು ಯೂಟ್ಯೂಬ್ ವಿಡಿಯೋ ನೋಡಬೇಕು. ಹೌದಾ? ಹಾ, ಎಸ್, ಒಳ್ಳೆದಾಗಿದೆ. ಓಕೆ, ಇವಾಗ ಇನ್ಸ್ಟಾಲೇಷನ್ ಆಗಿದೆ. ಹೌದೌದು, ಗುರುಗಳಿಂದಾನೇ ಇನಾಗ್ರೇಷನ್ ಆಗಿದೆ. ನಮ್ದು 50 Mbps. ಸೊ ಇವಾಗ ಅದು ಎಳಿತಿಲ್ಲ, ಇದಕ್ಕೆ 600 1 GB per second. ಎಷ್ಟು ಬರುತ್ತೆ? 600 MB ಸ್ಪೀಡ್ ಬರೋದು. ಲ್ಯಾನ್ ಕನೆಕ್ಟ್ ಮಾಡಿದ್ದಕ್ಕೆ ವೈಫೈ ಆದರೆ 300 ಬರುತ್ತೆ. 35 ಅಪ್ಲೋಡ್ ಇದೆ ಮುಂದೆ, ಅಪ್ಲೋಡ್ ಬರುತ್ತೆ. ಇನ್ನೂ ಜಾಸ್ತಿ ಯೂಸ್ ಮಾಡಲ್ಲ ಅಲ್ವಾ? ಈ ಜಿಯೋದು ಇದೆ ತಾನೆ, ನಾವು ಅಪ್ಲೋಡ್ ಕೊಡ್ತಾನೆ. ಜಿಯೋ ಅಲ್ಲ, ಜಿಯೋ ಅಲ್ಲ, ಇದು ಯಾವುದೇ ಲೋಕಲ್. ಓಕೆ, ಸೊ ಫೈನಲಿ ನಮ್ಮ ಸಿಸ್ಟಮ್ ಈ ಥರ ಬಿಲ್ಡ್ ಆಗಿದೆ. ಇವಾಗ ಎಲ್ಲ ಸೆಟಪ್ ಆಯಿತು, ಬಟ್ ಇನ್ನೊಂದು ಸ್ವಲ್ಪ ವೈರಿಂಗ್ ಕೆಲಸಗಳಿದ್ದಾವೆ. ಸೊ ನೋಡಿ, ಇವಾಗ ಇಷ್ಟು ಸೆಟಪ್ ಆಗಿದೆ. ಡೆಸ್ಕ್ಟಾಪು, ಈ ಕಡೆ ನನ್ನ CPU ಎಲ್ಲ ಬಂತು. ಜೊತೆಗೆ ಇದು ವಿಪ್ರೋದು 6 GB ಲೈಟ್. ಆ್ಯಕ್ಚುಲಿ ಇದು ಅಮೆಝಾನಲ್ಲಿ ತರಿಸಿದೆ ನಾನು. ಅದನ್ನು ಈ ಥರ ಸೆಟಪ್ ಮಾಡಿದ್ದೀನಿ. ಬಟ್ ಇದರಲ್ಲಿ ನಿಮ್ಗೆ ಇನ್ನೊಂದು ಏನು ಗೊತ್ತಾ, ಇದನ್ನು ಆ್ಯಪ್ ಡೌನ್ಲೋಡ್ ಮಾಡಿಕೊಂಡ್ರೆ ಇಲ್ಲಿ ನೋಡಿ, ನಮ್ಗೆ ಯಾವ ಕಲರ್ ಬೇಕೋ ಅದು ಚೇಂಜ್ ಆಯ್ತಾ ಇರುತ್ತೆ. ಹಂಗೆ ನಮ್ಗೆ ಯಾವ ಕಲರ್ ಬೇಕೋ ಚೇಂಜ್ ಮಾಡ್ಕೋಬೋದು. ಸೊ ಇದು ಅಡ್ವಾಂಟೇಜು, ಸೂಪರಾಗಿದೆ. ನನ್ನ ಸ್ಟುಡಿಯೋ ಸೆಟಪ್ಗೆ ಬೊಂಬಡ ಕಾಣಿಸ್ತಾ ಇದೆ. ಸೊ ಇದು ಕಂಪ್ಲೀಟಾಗಿ ಇವಾಗ ನನ್ನ ಒಂದು
ಆಲ್ಮೋಸ್ಟ್ ಸ್ಟುಡಿಯೋ ಕೈಂಡ್ ಸೆಟಪ್ ಆಗಿದೆ. ಸೊ ಇನ್ನು ಮುಂದೆ ವರ್ಕ್ ಮಾಡಬೇಕಷ್ಟೇ. ಸೊ ಹೇಗಿದೆ ಅಂತ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಸೊ ಇವಾಗ ನಾನು ಮಾಮೂಲಿ ಲೈಟ್ ಹಾಕ್ತೀನಿ. ಲೈಟ್ ಹಾಕಿದ್ರೆ ಈ ಥರ ಬರುತ್ತೆ. ಎಲ್ಲನೂ ಈ ಥರ ಸೆಟಪ್ ಆಗಿದೆ. ಸೊ ಪೀಸ್ ಫೈನಲಿ ನನ್ನ ಒಂದು ಕನಸಿನ ಏನೋ ಡ್ರೀಮ್ ಏನು ಮಾಡಬೇಕು ಅಂದ್ಕೊಂಡಿದ್ದೆ ಅದಾಯಿತು. ನನ್ನ ಬೈಕು ಇದೆ, ಜೊತೆಗೆ ಸಿಸ್ಟಮು ಬಂತು, ಎಲ್ಲನೂ ಬಂತು. ಈ ಕಡೆ ನಮ್ಮ ಬಾಸ್ ಇದ್ದಾರೆ. ಟೋಟಲಿ ಫುಲ್ ಪ್ಯಾಕೇಜ್ ಆಗಿದೆ. ಇರುವಂಥ ಜಾಗದಲ್ಲೇ ನಾನು ಆಲ್ಮೋಸ್ಟ್ ಇವಾಗ ಅಡ್ಜಸ್ಟ್ ಮಾಡಿಕೊಂಡು ಮಾಡಿದ್ದೀವಿ. ಸೊ ಥ್ಯಾಂಕ್ ಯು ಮಂಜು ಅವ್ರಿಗೆ, ಜೊತೆಗೆ ಭರತ್ ಅವ್ರಿಗೆ ತುಂಬಾ ಹೆಲ್ಪ್ ಮಾಡಿದ್ರು. 9:30 ಆಯಿತು ಇದೆಲ್ಲ ಸೆಟಪ್ ಮಾಡೋಷ್ಟೊತ್ತಿಗೆ. ಮಾಡಿಕೊಟ್ಟಿದ್ದಾರೆ, ಎಲ್ಲ ಮಾಡಿಕೊಟ್ರು. ಥ್ಯಾಂಕ್ ಯು. ಆ್ಯಂಡ್ ನನ್ನ ಸ್ಟುಡಿಯೋ ಸೆಟಪ್, ಸ್ಮಾಲ್ ಸ್ಟುಡಿಯೋ ಸೆಟಪ್ ನಿಮ್ಗೆ ಹೆಂಗೆ ಅನಿಸ್ತು ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ. ಜೊತೆಗೆ ನಾನು ಹೇಳಿದೆ ನಿಮಗೆ ಕಾಸ್ಟ್ ವೈಸು 2,20,000 ಆಗಿದೆ ಅಂತ ಹೇಳಿಬಿಟ್ಟು. ಇನ್ನು ಮುಂದೆ ಇದರಲ್ಲಿ ಯಾವ ರೀತಿ ವರ್ಕ್ ಮಾಡ್ತೀನಿ, ಮುಂದಕ್ಕೆ ನಿಮಗೆ ಟ್ಯುಟೋರಿಯಲ್ಸ್ ಥರ ನಾನೆಲ್ಲ ರೆಡಿ ಆದಮೇಲೆ ನಿಮಗೆ ಸಣ್ಣ ಸಣ್ಣ ಪುಟ್ಟ ಎಡಿಟಿಂಗ್ ವರ್ಕ್ಸ್ನ ಹೇಳ್ಕೊಡೋದಕ್ಕೆ ಶುರು ಮಾಡ್ತೀನಿ. ನಾನು ಒಂದೊಂದಾಗಿ ಹೆಜ್ಜೆ ಇಡ್ತೀನಿ. ಸೊ ಇನ್ನು ಮುಂದೆ ಸ್ವಲ್ಪ ಚೇಂಜಸ್ ಇರುತ್ತೆ. ನಾನು ಯಾಕೆ ಇಷ್ಟು ದಿನ ರೈಡ್ ಹೋಗಿಲ್ಲ ಅಂತ ಹೇಳಿ ನಿಮ್ಗೆ ಇವಾಗ ಗೊತ್ತಾಗಿದೆ ಅಂತ ಅನ್ಕೊಂತೀನಿ. ಯಾಕಂದರೆ ಬಿಕಾಸ್ ಆಫ್ ಇನ್ವೆಸ್ಟ್ಮೆಂಟ್ ಯಾವುದು ರೈಡ್ಸ್ನ ಮಾಡೋಕ್ಕಾಗಿರಲಿಲ್ಲ, ಇವಾಗ ಆಗಿದೆ. ಸೊ ಇನ್ನು ಮುಂದೆ ಸ್ವಲ್ಪ ಕೂಡಿಟ್ಕೊಂಡು ಶುರು ಮಾಡ್ಕೊಳ್ಳೋಣ. ಸೊ ಹೇಗನ್ನಿಸ್ತು ಕಮೆಂಟಲ್ಲಿ ತಿಳಿಸಿ. ಪೀಸ್ ಸಿಗೋಣ ಇನ್ನೊಂದು ವಿಡಿಯೋಂದಿಗೆ. ಬಾಯ್. 2 days later. 2 ದಿನ ಆದ್ಮೇಲೆ ನಾನು ಎಲೆಕ್ಟ್ರಿಷಿಯನ್ ಕರೆಸ್ಬಿಟ್ಟು ಈ ತರ ಫಿಟ್ಟಿಂಗ್ ಮಾಡ್ಕೊಂಡೆ. ಯಾಕಂದ್ರೆ ಒಂದೇ ಸ್ವಿಚ್ ಅಲ್ಲಿ ನನಗೆ ಕೆಲಸ ಆಗ್ತಾ ಇರಲಿಲ್ಲ. ಜಂಕ್ಷನ್ ಬಾಕ್ಸ್ ಎಲ್ಲ ತುಂಬಾ ವೈರಿಂಗ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಿಚ್ ಬೋರ್ಡ್ ಹಾಕ್ಸ್ಕೊಂಡಿದ್ದೀನಿ, DP ಹಾಕ್ಸ್ಕೊಂಡಿದ್ದೀನಿ. ಇನ್ ಕೇಸ್ ಏನಾದ್ರು ಕರೆಂಟ್ ಟ್ರಿಪ್ ಆದ್ರೆ ಅದು ಇದು ಆದ್ರೆ DP ಇಂದ ಅಟ್ಲೀಸ್ಟ್ ಸೇವ್ ಆಗುತ್ತೆ. ಯಾಕಂದ್ರೆ ಇದೆಲ್ಲ ಜಾಸ್ತಿ ವೋಲ್ಟೇಜ್ ತಗೋತಾ ಇರುತ್ತಲ್ವಾ. ಸೊ 2 ನಾರ್ಮಲ್, 2 ಒಂದು ಮಾನಿಟರ್ಗೆ, ಒಂದು CPU ಗೆ ದೊಡ್ಡ ಪಿನ್ ಬೇಕಾಗಿತ್ತು, ಅದನ್ನ ಹಾಕ್ಸಿದ್ದೀನಿ. ಸೊ ಇದು ಸೆಟಪ್ ಮಾಡ್ಕೊಂಡೆ ನಾನು ಹಿಂದೆಗಡೆ. ಸೊ ಇವಾಗ ಇಲ್ಲಿ PC ಬರುತ್ತಲ್ಲ, ಇದರಿಂದ ನಿಮ್ಗೆ ಈ ತರ ಕಾಣುತ್ತೆ. ಸೊ ಏನು ಕಾಣಕ್ ಹೋಗಲ್ಲ ಹಿಂದೆ, ನಿಮ್ಗೆ ಆರಾಮಾಗಿ ಇದು ಕ್ಲೋಸ್ ಆಗುತ್ತೆ. ಸೊ ಇದು 2 ದಿನ ಆದ್ಮೇಲೆ ಮಾಡಿಸ್ಕೊಂಡೆ. ಇದಕ್ಕೂ ಸುಮಾರು ಒಂದು 2,500 ಖರ್ಚು ಬಿತ್ತು ನನಗೆ. ಎಲ್ಲ GMದು ಮತ್ತೆ ಆಂಕರ್ ಬ್ರ್ಯಾಂಡ್ ಹಾಕ್ಸಿರೋದು. ಯಾಕಂದ್ರೆ ಏನು ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಬ್ರ್ಯಾಂಡ್ದನ್ನೇ ಸ್ವಲ್ಪ ಹಾಕ್ಸಿದ್ದೀನಿ ಕರ್ಸ್ಬಿಟ್ಟು. ಸೊ ಇದು ಕಂಪ್ಲೀಟ್ ಫೈನಲ್ ಸೆಟಪ್ ಆಗಿದೆ. ಸೊ ಇದು ಕಂಪ್ಲೀಟ್ ಫೈನಲ್ ಸೆಟಪ್ಪು ಇವಾಗ ಆಗಿರುವಂಥದ್ದು ನಂದು. ಏನು ಕಾಣಲ್ಲ ನಿಮಗೆ, ವೈರಿಂಗ್ ಕೂಡ ಎಲ್ಲ ಹಿಂದೆ ಹೋಗಿದೆ. ಏನಂತ ಅದು ನಮಗೆ ಡಿಸ್ಟರ್ಬೆನ್ಸ್ ಆಗುವಂಥದ್ದು ಏನಿಲ್ಲ. ಜೊತೆಗೆ ಆ ಲೈಟು ನನಗೆ ವಿಪ್ರೋ ಲೈಟ್ ಯಾವಾಗ ಬೇಕೋ ಅವಾಗ ಹಾಕೋತೀನಿ, ಅದು ನೆಸೆಸಿಟಿ ಇದ್ದಾಗ ಅದನ್ನ ಎತ್ತಿಟ್ಟಿರ್ತೀನಿ. ಸೊ ಇದು ಕಂಪ್ಲೀಟ್ ಸೆಟಪ್ ಫೈನಲಿ ನಂದು ಆಗಿರುವಂಥದ್ದು.